ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ವ್ಲಾಗಲ್ಲಿ ಏನಿದೆ ನಾನು ಮಾಡ್ತೀನಿ, ಅದೆಲ್ಲ ತೋರಿಸ್ತೀನಿ. ಬನ್ನಿ. ಕೆಲವೊಂದು ಗಿಡಗಳು ಹಾಕಿದ್ವಿ ಗಾರ್ಡನಲ್ಲಿ. ಸೊ ಬಂದಿದೆ ಇಲ್ಲ ನೋಡಬೇಕು, ನಾವು ನೋಡಿರಲಿಲ್ಲ. ಓಕೆ, ಗಾರ್ಡನಲ್ಲಿ ಬಂದೆ. ನೋಡಿ ಕಾಣ್ತಾ ಇದೆ ಹಾಗಲಕಾಯಿ ಹಾಕಿದ್ವಿ, ಮೂರು ಬಂದಿದೆ. ಸೊ ಇನ್ನೂ ಎರಡು ಚೆನ್ನಾಗಿ ಬಂದಿದೆ, ಇನ್ನೊಂದು ಈಗ ಜಸ್ಟ್ ಬಿಟ್ಟಿದೆ. ನೋಡಿ ಇಲ್ಲಿ ಹೀರೆಕಾಯಿ ಹಾಕಿದ್ವಿ. ಸೊ ಹೀರೆಕಾಯಿ ಒಂದು ಬಂದಿದೆ ನೋಡಿ, ಪುಟಾಣಿ ಒಂದು ಬಂದಿದೆ. ಸೊ ಇನ್ನೂ ಸೋರೆಕಾಯಿನೂ ಹಾಕಿದ್ವಿ, ಅದು ಇನ್ನೂ ಬಂದಿಲ್ಲ. ಸೊ ಇದೊಂದು ಬಂದಿದೆ, ಖುಷಿ ಇದೆ. ಓಕೆ, ಪುದೀನ ಹಾಕಿದ್ವಿ. ಸೊ ಪುದೀನ, ಕ್ಯಾಪ್ಸಿಕಮ್ ಗಿಡ, ದೊಡ್ಡ ಪತ್ರೆ ಎಲೆ, ರೋಸು, ಪುಷ್ಪಾಂಜಲಿ, ನಿಂಬೆಹಣ್ಣು, ಸೋರೆಕಾಯಿ, ಹೀರೆಕಾಯಿ ಪ್ರತಿಯೊಂದು ಹಾಕಿದ್ದೀವಿ. ಸೊ ನೋಡಿ ಹೀರೆಕಾಯಿ ಈ ಥರ ಬಿಡ್ತಾ ಇದೆ. ಸೊ ಯಾಕೋ ಏನೋ ಗೊತ್ತಿಲ್ಲ, ನೋಡಿ ಈ ಥರ ಬಿಡ್ತಾ ಇದೆ. ಏನು ಪ್ರಾಬ್ಲಮ್ಮು ಏನೋ ಬಂದುಬಿಡುತ್ತೆ, ಅಲ್ಲಿಗೆ ಒಣಗಿ ಹೋಗ್ಬಿಡುತ್ತೆ, ಯಾಕೋ ಗೊತ್ತಿಲ್ಲ. ಹಾಗಲಕಾಯಿ ಅಂತೂ ಚೆನ್ನಾಗಿ ಬರ್ತಾಯಿದೆ. ನೋಡಿ ಹಾಗಲಕಾಯಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಜೂಮ್ ಮಾಡ್ತೀನಿ ನೋಡ. ಸೊ ಬನ್ನಿ, ನೀರು ಹಾಕಿದ್ದೀನಿ. ಸೊ ಇಲ್ಲೆಲ್ಲೋ ಇದು ಹಾಕಿದ್ವಿ, ತುಳಸಿ ಒಣಗೋಗ್ಬಿಟ್ಟಿದೆ. ತುಳಸಿ ಆಲ್ಮೋಸ್ಟು ಕೆಲವೊಂದು ಮನೇಲಿ ಬರಲ್ಲ. ಸೊ ಇಲ್ಲಿ ಬಂದಿಲ್ಲ, ನೋಡೋಣ. ಅದೇ ಹೊರಗಡೆ ಗುಡಿಸಿದ್ವಲ್ಲ ಫ್ರೆಂಡ್ಸ್, ಈಗ ಅಲ್ಲಿ ನೀರು ಹಾಕಿ ರಂಗೋಲಿ ಹಾಕಬೇಕು. ಸೊ ರಂಗೋಲಿನ ಹಾಕಿಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೀರು ಹಾಕಿದೆ ಈಗ. ಸೊ ಈಗ ರಂಗೋಲಿ ಹಾಕಬೇಕು. ಕೊಡೋ ಬರೋದು ನೋಡಿ, ಅವನು ಆಗ್ತದೆ ಅಂತ ಅಲ್ಲ ನನ್ನ ಮಗ. ನೋಡಿ ಸ್ಕೂಲ್ಗೆ ಹೋಗು ಅಂದರೆ ರಂಗೋಲಿ ಹಾಕೋ ಕೂತ್ಕೊತಿದ್ದಾನೆ. ಅವ್ನಿಗೆ ವಯಸ್ಸು 3 ವರ್ಷ. ನಾವೇ ಸ್ಕೂಲ್ಗೆ ಹಾಕಿಲ್ಲ, ನೆಕ್ಸ್ಟ್ ಮಾರ್ಚಲ್ಲಿ ಹಾಕ್ಬೇಕಂತ ಅಂದ್ಕೊಂಡಿದ್ವಿ. ಅಲ್ಲಿವರೆಗೆ ಮನೇಲಿರಲಿ. ನೋಡಿ ರಂಗೋಲಿ ಹಾಕಿದೆ. ಸೊ ಅವನು ರಂಗೋಲಿ ಹಾಕ್ತಿದ್ದಾನೆ, ನಾನು ನೋಡಿ ರಂಗೋಲಿ ಹಾಕಿದೆ. ಸೊ ಬನ್ನಿ, ಈಗ ನೆಕ್ಸ್ಟ್ ಕೆಲಸ ಮಾಡೋಣ. ನೆಕ್ಸ್ಟ್ ಕೆಲಸ ಆಲ್ರೆಡಿ ಅವನಿಗೆ ಊಟ ಕೊಟ್ಟಾಯಿತು, ಕಾಫಿ ಕುಡ್ದಾಯ್ತು, ನಾನು ಕುಡಿದೆ ಅವಾಗೇನೆ. ಸೊ ಸತೀಶಣ್ಣ ಏನು ಮಾಡ್ತಾ ಇದ್ದೀರಿ? ಓಕೆ ಫ್ರೆಂಡ್ಸ್, ಒಂದು 4-5 ಪಾತ್ರೆ ಇದೆ. ಪಾತ್ರೆ ತೊಳೆದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇದು ದೇವ್ರ ಪಾತ್ರೆ. ಸೊ ಕಳಿಸಿದ್ದು ಸಂಬಂಧರೆ. ಸೊ ಇದನ್ನು ಕೆಲವೊಂದು ಒಬ್ಬೊಬ್ಬರಿಗೆ ಹೋಗಲ್ಲ, ತಿಕ್ಕೋಕ್ಕೂ ಗೊತ್ತಿಲ್ಲ ಅವ್ರಿಗೆ ಹೆಂಗೆ ತಿಕ್ಕೋದಂತ. ಬನ್ನಿ ಇದನ್ನು ತಿಕ್ಕ ತೋರಿಸ್ತೀನಿ. ಸೊ ಈ ನೀರನ್ನ ಗಿಡಕ್ಕೆ ಹಾಕ್ಬಿಟ್ಟು ತಿಕ್ಕ. ನೋಡಿ ಫ್ರೆಂಡ್ಸ್, ಹುಣಸೆ ಹಣ್ಣು, ಆಮೇಲೆ ಸೋಪು, ಆಮೇಲೆ ಸ್ವಲ್ಪ ರಂಗೋಲಿ, ಇಷ್ಟಿದ್ರೆ ಸಾಕು. ಆ ನಂತರ ಹಂಗೆ ತಿಕ್ತಾ ಇರಬೇಕು. ತಿಕ್ಕಿದ ಮೇಲೆ ತೋರಿಸ್ತೀನಿ ಹೇಗೆ ಅಂತ. ನೋಡಿ ಫ್ರೆಂಡ್ಸ್, ಬರೀ ಸೋಪ್ ಪುಡಿ, ಆಮೇಲೆ ರಂಗೋಲಿ, ಹುಣ್ಸೆಹಣ್ಣಿದ್ರೆ ಸಾಕು, ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ತಿಕ್ಬೋದು ನಾವು. ಕೆಲವೊಬ್ರು ಹೇಳ್ತಾರೆ ವಿನೆಗರ್ ಬೇಕು, ಸೋಡಾ ಪುಡಿ ಬೇಕು, ಅದು ಬೇಕು, ಇದು ಬೇಕಂತ. ಸೊ ಅದೇನು ಬೇಡ, ಸಿಂಪಲ್ ಮೆಥಡಲ್ಲಿ ತಿಕ್ಬೋದು ನೋಡಿ, ಚೆನ್ನಾಗಿರುತ್ತೆ. ತೋರಿಸ್ತೀನಿ ನಿಮಗೆ. ಬಿಡು ಬರ. ನೋಡಿ ನೀವೇ ಹೇಳ್ತೀರಿ ಚೆನ್ನಾಗಿ ಬಂದಿದೆ ಅಂತ. ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಬ್ರು ಹೇಳೋ ಮಾತು ಕೇಳಬೇಡಿ, ಅದು ನಿಜಾನೇ. ಬಟ್ ಅವನ್ನೆಲ್ಲ ಹಾಕಿ ತಿಕ್ಕೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ವಾಶ್ ಆಗಿದೆ. ಓಕೆ, ಇವನ್ನೆಲ್ಲ ತೊಳ್ಕೊಂಡ್ಬಿಟ್ಟು ಮತ್ತೆ ಸಿಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಸಿಂಪಲ್ ಮೆಥಡಲ್ಲಿ ತೊಳೆದು ಇಟ್ಬಿಡೋದ ಫ್ರೆಂಡ್ಸ್. ಒಬ್ಬೊಬ್ಬರು ಸೋಲ್ಡಾ, ಆಮೇಲೆ ವಿನೆಗರು, ನಿಂಬೆಹಣ್ಣು, ಉಪ್ಪು ಏನೇನು ಹಾಕೊಂಡು ತೊಳಿತಾರೆ. ಸೊ ಅದ್ರ ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ, ಬಟ್ ಅದನ್ನು ಯೂಸ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ ಅಷ್ಟೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ಕೊತೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಹಳ್ಳಿ ಹುಡುಗಿನ ಪ್ರೋತ್ಸಾಹಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.